ಇನ್ನು ಮೊನ್ನೆ ರಾಜ್ಯಕ್ಕೆ ಬಂದು ಪ್ರತಿಭಟನೆ ಮಾಡಿ ಮತಗಳವಿನ ಆರೋಪವನ್ನ ಮಾಡ್ತಾ ಇದ್ದಂತ ರಾಹುಲ್ ಗಾಂಧಿಯ ವಿಚಾರವಾಗಿ ಚುನಾವಣಾ ಆಯೋಗ ನಿನ್ನೆ ಗರಂ ಆಗಿರೋದು, ಬಹಳ ಕಠಿಣವಾಗಿ ಪ್ರಶ್ನೆ ಮಾಡಿರೋದೆಲ್ಲ ನೋಡ್ತಾ ಇದ್ವಿ. ಈಗ ಒಂದು ಹೆಜ್ಜೆ ಮುಂದೆ ಹೋಗಿರುವಂತ ಕರ್ನಾಟಕ ಚುನಾವಣಾ ಆಯೋಗ ರಾಹುಲ್ ಗಾಂಧಿ ಅವರಿಗೆ ನೋಟಿಸ್ ಕೊಟ್ಟಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸುದ್ದಿಗೋಷ್ಠಿ ನಡೆಸಿ ದಾಖಲೆ ಬಿಡುಗಡೆ ಮಾಡಿದ್ದರು ರಾಹುಲ್ ಗಾಂಧಿ ಅವರು. ಆದ್ರೆ ನೀವು ಮಾಡ್ತಾ ಇರುವಂತ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ದಾಖಲೆಗಳನ್ನ ಒದಗಿಸಬೇಕು ಅಂತ ಹೇಳ್ಕೊಂಡು DK ಶಿವಕುಮಾರ್ ಅವರಿಗೂ ಕೂಡ ಈ ಹಿಂದೆ ಕೇಳ್ಕೊಂಡಿತ್ತು ಚುನಾವಣಾ ಆಯೋಗ. ಈಗ ಆರೋಪಗಳ ವಿಚಾರಣೆಗೆ ದಾಖಲೆ ಒದಗಿಸಿ, ನೀವು ಪೂರಕ ದಾಖಲೆಗಳನ್ನ ಒದಗಿಸಿ, ನೀವು ಮಾಡಿರುವಂತ ಆರೋಪಕ್ಕೆ ನೀವು ಪೂರಕ ದಾಖಲೆಗಳನ್ನ ಒದಗಿಸಿಲ್ಲ ಅಂತ ಚುನಾವಣಾ ಆಯೋಗ ರಾಹುಲ್ ಗಾಂಧಿ ಅವರಿಗೆ ನೋಟಿಸ್ ಕೊಟ್ಟಿದೆ ಅನ್ನುವಂಥ ವಿಚಾರ ತಿಳಿದು ಬರ್ತಾ ಇದೆ. ನಾವು ಮೇಲಿನ ಮೇಲೆ ಹೇಳುವಂಥದ್ದು ಅದೇ, ಯಾಕಂತಂದ್ರೆ ಇದು ವಿಶ್ವದ ಅತಿ ದೊಡ್ಡ ಚುನಾವಣೆ ವ್ಯವಸ್ಥೆಯ ವಿಶ್ವಾಸಾರ್ಹತೆಯನ್ನೇ ಪ್ರಶ್ನೆ ಮಾಡಿರುವಂಥದ್ದು ರಾಹುಲ್ ಗಾಂಧಿ ಅವರು. ಅದಕ್ಕೆ ಸಂಬಂಧಪಟ್ಟಾಗೆ ಅವ್ರು ಕೆಲ ಡಾಕ್ಯುಮೆಂಟ್ಸ್ಗಳನ್ನೆಲ್ಲ ಇಟ್ಟಿದ್ದಾರೆ. ಹೌದು, ಹಾಗಂತ ಅವರು ಸತ್ಯಾಸತ್ಯತೆ ಏನು ಮತ್ತೊಂದು ಇದನ್ನೆಲ್ಲ ಕೂಲಂಕುಷವಾಗಿ ಪರಿಶೀಲಿಸಿ ಜನರಿಗೆ ಉತ್ತರ ಕೊಡಬೇಕಾದಂಥದ್ದು ಅನಿವಾರ್ಯತೆ ಚುನಾವಣಾ ಆಯೋಗದ ಮುಂದಿದೆ. ಇನ್ನೋರು ಕಂಪ್ಲೇಂಟ್ ಕೊಟ್ಟಿಲ್ಲ, ಅಫಿಡವಿಟ್ಗೆ ಅವ್ರು ಸೈನ್ ಹಾಕಿಲ್ಲ, ಈ ಥರದ್ದು ಏನೇ ವಾದ ಇದ್ರೂ ಕೂಡ ಇಂಥ ಆರೋಪಗಳು, ಅದರಲ್ಲೂ ಕೂಡ ಲೋಕಸಭೆಯ ವಿಪಕ್ಷ ನಾಯಕ ಆರೋಪ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಅದಕ್ಕೆ ಉತ್ತರಿಸಬೇಕಾದಂಥದ್ದು ಅನಿವಾರ್ಯತೆ ಚುನಾವಣಾ ಆಯೋಗದ ಮುಂದಿದೆ. ಈ ಕಾರಣಕ್ಕಾಗಿನೇ ಚುನಾವಣಾ ಆಯೋಗ ರಾಹುಲ್ ಗಾಂಧಿ ಅವರಿಗೆ ಮತ್ತೊಮ್ಮೆ ಈಗ ದಾಖಲೆಗಳನ್ನ ಒದಗಿಸಿ ಅಂತ ನೋಟಿಸ್ ಅನ್ನ ಕೊಟ್ಟಿದೆ ಅನ್ನುವಂಥ ತಿಳಿದು ಬರ್ತಾ ಇದೆ. ಆಮೇಲೆ ಚುನಾವಣಾ ಆಯೋಗಕ್ಕೆ ಈ ರಾಹುಲ್ ಗಾಂಧಿ ಅವರು ಯಾವ ತರನಾದ ದಾಖಲೆಗಳನ್ನ ಸಲ್ಲಿಸ್ತಾರೆ ಅನ್ನೋದನ್ನ ನೋಡ್ಬೇಕಿದೆ. ಯಾಕಂದ್ರೆ ಇದೊಂದು ಅಧಿಕೃತವಾಗಿ ದೂರು ಇವ್ರ ಕಡೆಯಿಂದ ದಾಖಲಾಗಿ ಅದಕ್ಕೆ ಸಂಬಂಧಪಟ್ಟ ಹಾಗಿನ ದಾಖಲೆಗಳನ್ನ ಅವ್ರು ಒದಗಿಸಿದ್ದಿದ್ರೆ ಇದೇನು ಲೋಪ ಆಗಿದೆ ಅನ್ನುವಂತ ಪತ್ತೆ ಹಚ್ಚೋಕ್ಕೂ ಕೂಡ ಅವಕಾಶ ಆಗ್ತಿತ್ತು. ಬಟ್ ನಿಮ್ಗೆ ಗೊತ್ತಿರಲಿ, ಮೊನ್ನೆ ರಾಜ್ಯಕ್ಕೆ ಏನು ಕಾಂಗ್ರೆಸ್ನ ಕೆಲ ಕೇಂದ್ರ ನಾಯಕರುಗಳೆಲ್ಲ ಬಂದು ಪ್ರತಿಭಟಿಸಿ ಹೋದಂತ ನಂತರದಲ್ಲೂ ಕೂಡ ಯಾವುದೇ ರೀತಿಯಾದಂಥ ಕಂಪ್ಲೇಂಟ್ ದಾಖಲಾಗಿಲ್ಲ. ಹಾಗಾಗಿ ಕಂಪ್ಲೇಂಟ್ ದಾಖಲಾಗೋದು, ಅದಕ್ಕೆ ಸಂಬಂಧಪಟ್ಟಾಗಿನ ಪೂರಕ ದಾಖಲೆಗಳು ಕೊಡೋದು, ಈ ಪ್ರಕ್ರಿಯೆಯನ್ನ ಇಡೀ ದೇಶದ ಜನ ಈಗ ಎದುರು ನೋಡ್ತಾ ಇದ್ದಾರೆ. ಯಾಕಂತಂದ್ರೆ ಸುಮ್ಮನೆ ಒಂದು ಹಿಟ್ ಆ್ಯಂಡ್ ರನ್ ತರ ಆಗಬಾರ್ದು, ಇದನ್ನೊಂದು ಲಾಜಿಕಲ್ ಎಂಡಿಗೆ ತೆಗೆದುಕೊಂಡು ಹೋಗಬೇಕಾದಂಥದ್ದು ಅನಿವಾರ್ಯತೆ ಇದೆ. ಆಮೇಲೆ ಚುನಾವಣಾ ವ್ಯವಸ್ಥೆಯಲ್ಲಿ ಬಹಳಷ್ಟು ಲೋಪಗಳಿದೆ ಅನ್ನುವಂಥದ್ದನ್ನ ಅವ್ರು ಎತ್ತು ತೋರಿಸ್ತಾ ಇದ್ದಾರೆ. ಹಾಗಾಗಿ ಜನ ಇದನ್ನು ಸಹಜವಾಗಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಆದರೆ ಕಂಪ್ಲೇಂಟ್ ಕೊಟ್ಟಂತ ನಂತರದಲ್ಲೇ ಇದೆಲ್ಲ ತಿಳಿದು ಬರಬೇಕಿದೆ. ಬಟ್ ಆಗಿಲ್ಲ. ಆದರೆ ಹಾಗಂತ ಸುಮ್ಮನೆ ಕೂತಿಲ್ಲ ಚುನಾವಣಾ ಆಯೋಗ, ದಾಖಲೆ ಕೊಡಿ ಅಂತ ಕೇಳಿದೆ.